ರಾಜ್ಯ ಬಿಜೆಪಿ ಬಣ ಬಡಿದಾಟ ಶಮನಕ್ಕೆ ದೆಹಲಿಯಲ್ಲಿ ಕಸರತ್ತು ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಕಡೆ ಬೆಂಗಳೂರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ. ಇಲ್ಲಿ ಸಭೆಗಳು, ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆಗಳು, ಅದರಲ್ಲೂ ಭಿನ್ನರ ಟೀಮ್ ಅಲ್ಲೇ ಬೇಡು ಬಿಟ್ಟಿದೆ. ಅವರು ಕೂಡ ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡಿದರು. ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರ ರಾಜಧಾನಿಗೆ ಭಿನ್ನಮತ ಶಿಫ್ಟ್ ಆಗಿದೆ. ಭೋಜನ ಕೂಟ ನೆಪದಲ್ಲಿ ಯತ್ನಾಳ್ ತಂಡದ ಜೊತೆ ಮಾತುಕತೆ ನಡೆಸ್ತಾರೆ ಜೋಶಿ ಅವರು. ಮೊದಲು ಲೆಹರ್ ಸಿಂಗ್ ನಿವಾಸದ ಒಂದು ಭೋಜನ ಕೂಟ ಇತ್ತು, ಅಲ್ಲಿ ಇವರು ಬೇಡ ಅಂತ ಹೇಳಿದ್ರು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆಗೆ ಶಿಫ್ಟ್ ಆಗಿದೆ ಭೋಜನ ಕೂಟ. ರೆಬಲ್ಸ್ ನಾಯಕರು ಲೆಹರ್ ಸಿಂಗ್ ಅವ್ರ ಮನೆಗೆ ಹೋಗಲ್ಲ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಭೋಜನ ಕೂಟವನ್ನು ಈಗ ಏರ್ಪಾಡು ಮಾಡಲಾಗಿದೆ. ಕರ್ನಾಟಕದ NDA ಸಂಸದರು ಇದರಲ್ಲಿ ಭಾಗಿಯಾಗ್ತಾರೆ. ಅತೃಪ್ತರ ಸಮಸ್ಯೆ ಕೇಳ್ತಾರೆ ಕರ್ನಾಟಕದ NDA ಸದಸ್ಯರು. ವಿಜೇಂದ್ರ ಯತ್ನಾಳ್ ನಡುವಿನ ಗುದ್ದಾಟಕ್ಕೆ ತೆರೆ ಎಳೆಯೋಕೆ ಬಹಳ ಸರ್ಕಸ್ ನಡೀತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿ ಈಗ ಈ ಭಿನ್ನರ ಶಕ್ತಿ ಕೇಂದ್ರವಾಗಿದೆ. ಮೊದಲು ಲೆಹರ್ ಸಿಂಗ್ ಅವ್ರ ನಿವಾಸದಲ್ಲಿ ಫಿಕ್ಸ್ ಆಗಿತ್ತು. ಭೋಜನ ಕೂಟದ ನೆಪದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಇವರು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ, ತಲೆ ಹಾಕಲಿಲ್ಲ. ಬೇಡವೇ ಬೇಡ ನಮ್ಗೆ. ಯಾಕಂದರೆ ಯಡಿಯೂರಪ್ಪನವ್ರಿಗೆ ಯಾರ್ಯಾರು ಅತ್ಯಾಪ್ತರಿದ್ದಾರೋ ಅವ್ರ ಕುಟುಂಬಕ್ಕೆ ಅವ್ರ ಸುಳಿನೇ ಬೇಡ, ಅವ್ರ ಸಹವಾಸ ಬೇಡ, ಅವ್ರ ಹತ್ರ ಹೋಗೋದೇ ಬೇಡ ಅಂತ ಇವ್ರದ್ದು ನಿರ್ಧಾರ. ಹಾಗಾಗಿ ಹೇಗಿದ್ರು ಪ್ರಹ್ಲಾದ್ ಜೋಶಿ ಅವರು ಹೈಕಮಾಂಡ್ ಜೊತೆಗೆ ಉತ್ತಮವಾದಂಥ ಒಡನಾಟ ಇದೆ. ಇಲ್ಲಿಯವರು ಬೇರೆ, ಹಾಗಾಗಿ ಅವ್ರ ಮನೇಲಿ ನಾವು ಊಟ ಮಾಡ್ತೀವಿ ಅಂದರೆ ಅವರ ಆಹ್ವಾನ ಇತ್ತಲ್ವ, ಹಾಗಾಗಿ ಓಕೆ ಅಂತ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೋಶಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈಗ NDA ಸಂಸದರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಯತ್ನಾಳ್ಗೆ ನೋಟಿಸ್ ಕೂಡ ಬಂದಿತ್ತು, ಶಿಸ್ತು ಸಮಿತಿಯಿಂದ ಉತ್ತರ ಕೊಡಬೇಕು ಅಂತ. ಅಲ್ಲೆಲ್ಲರೂ ಈಗ ಸೇರಿದ್ದಾರೆ. ನೋಡಬೇಕು ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಇಲ್ಲಿ ಹೈಕಮಾಂಡ್ ನಾಯಕರು ಹೆಣಿತಾರೆ ಅಂಥೇಳಿ. ಈಗ ನಡ್ಡಾ, ಅಮಿತ್ ಶಾ, ಮೋದಿ ಅವ್ರು ಯಾರು ಕೂಡ ಇದರ ಮಧ್ಯಪ್ರವೇಶ ಮಾಡೋಕ್ಕಿಲ್ಲ ಅಂತ ಅನಿಸುತ್ತೆ. ಇದು ಜೋಶಿ ಅವರಿಂದಲೇ ಸಂಧಾನ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಜೋಶಿ ಅವರ ಮಧ್ಯಸ್ಥಿಕೆ ಮೇರೆಗೆ ಕುಮಾರಸ್ವಾಮಿ ಅವರು ಕೂಡ, ಜೊತೆಗೆ BJPಯ ಸಂಸದರು ಕೂಡ ಈ ಭೋಜನ ಕೂಟದಲ್ಲಿ ಭಾಗಿಯಾಗ್ತಾರೆ. ಅಂದರೆ ಕರ್ನಾಟಕದ NDA ಸಂಸದರು. ಬಣ ಬಡಿದಾಟಕ್ಕೆ ಇವತ್ತೇ ಫುಲ್ ಸ್ಟಾಪ್ ಬೀಳುತ್ತಾ ಹಾಗಾದರೆ? ಯಾಕೆಂದರೆ ಯತ್ನಾಳ್ ಅವರು ಯಾರ ಮಾತಿಗೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ನೋಟಿಸ್ ಕೊಟ್ಟರೂ ಕೂಡ ಉತ್ತರ ಕೊಡ್ತೇನೆ, ನನಗೆ ಅದಕ್ಕೆ ತಾಕತ್ತಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ವಿಜೇಂದ್ರ ಬಣದರು ಕೂಡ ಬಹಳ ಆ್ಯಕ್ಟಿವ್ ಆಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗು ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಬುಲಾವ್ ಕೊಟ್ಟಿದ್ದಾರೆ ದೆಹಲಿಗೆ ಬರಬೇಕು ಅಂತ. ಹಾಗಾಗಿ ಅವರಲ್ಲೇ ಇದ್ದಾರೆ. ಈಗ ಹೋಟ್ಲಲ್ಲಿ ಅಲ್ಲೂ ಸಭೆ ಮಾಡಿದ್ರು ಅವರು. ಅಂದರೆ ಕಂಪ್ಲೀಟಾಗಿ ವಿಜೇಂದ್ರ ವಿರುದ್ಧ ಇವರು ದೂರಿನ ಸುರಿಮಳೆಯನ್ನು ಗೈಲಿದ್ದಾರೆ. ಅಂದರೆ ನಮಗೆ ವಿಜೇಂದ್ರ ಅವ್ರ ನಾಯಕತ್ವ ಇಷ್ಟ ಇಲ್ಲ, ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿಲ್ಲ ಇವರು, ಮೂಡೋದೊಂದು ಪಾದಯಾತ್ರೆ ಬಿಟ್ಟರೆ ಏನೂ ಆ್ಯಕ್ಟಿವ್ ಆಗಿಲ್ಲ, ಆಮೇಲೆ ತಂತ್ರಗಾರಿಕೆ ಅಥವಾ ಸಂಘಟನೆ ಚಾತುರ್ಯ ಇಲ್ಲ, ನಾವು ಅವ್ರ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ, ನಾಯಕತ್ವ ಬದಲಾವಣೆ ಮಾಡಿ, ಅವರ ಓಟಕ್ಕೆ ಬ್ರೇಕ್ ಹಾಕಿ, ನಮ್ಮದು ಕೂಡ ಹೋರಾಟ ನಡೀತಾ ಇದೆ, ನಮ್ಗೆ ಅಡ್ಡಿಪಡಿಸ್ಬೇಡಿ ನೀವು, ನಮ್ಮ ಪಾಡಿಗೆ ನಾವು ಮಾಡ್ತೀವಿ, ಅವ್ರ ಪಾಡಿಗೆ ಅವ್ರು ಮಾಡಲಿ. ಈ ರೀತಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾಯಕರ ಮುಂದೆ ಇಡಲಿದ್ದಾರೆ. ಅದರ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ವಿಜೇಂದ್ರ ಅವರು ಕಾಂಗ್ರೆಸ್ ನಾಯಕರೊಟ್ಟಿಗೆ ಸೇರಿಕೊಂಡು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರಲ್ವ ಯತ್ನಾಳ್ ಆ್ಯಂಡ್ ಟೀಮ್ ಅವರು. ಹಾಗಾಗಿನೇ ಈಗ ಯಾವ ರೀತಿ ಖಡಕ್ ಒಂದು ಸಂದೇಶ ಪಾಸ್ ಆಗುತ್ತೆ ನೋಡಬೇಕು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೈಕಮಾಂಡ್ ನಾಯಕರು ಮೋಸ್ಟ್ಲಿ ಈ ಸಂಧಾನದ ಜವಾಬ್ದಾರಿ ವಹಿಸಿರಬೇಕು ಅಂತ ಕಾಣಿಸ್ತಾ ಇದೆ. ಅವ್ರ ಕಡೆಯಿಂದ ಸಂಧಾನ ಸಕ್ಸಸ್ ಆಗದಿದ್ರೆ ನೆಕ್ಸ್ಟು ಅದು ನಡ್ಡಾ ಅವ್ರವ್ರಿಗೂ ಹೋಗಬಹುದು. ಬಟ್ ಈಗ ಯತ್ನಾಳ್ ಅವರು ಅಥವಾ ಅವ್ರ ಟೀಮ್ನವರು ಈ ಒಂದು ಸಂಧಾನಕ್ಕೆ ಬಗ್ತಾರಾ ಇಲ್ವಾ? ಸಕ್ಸಸ್ ಆಗದೇ ಇದ್ದರೆ ಮತ್ತೆ ಅವರ ಹೋರಾಟ ಮುಂದುವರಿಯೋ ಸಾಧ್ಯತೆಗಳಿದ್ದಾವೆ.